ನಮ್ಮ ಶುಭಕರವು ತಿಳಿಸ ಸಂಪರ್ಮಾಯಣ ಇವರ ಜ್ಞಾನಪನ ಯುಕೆ ಉಡುಪಿ ಯುವ ಬಲಗ ಕಾಟಿಪಳ್ಳ ಅಂಪೈರ್ಗಳಾಗಿ ಮತ್ತೊಮ್ಮೆ ಪ್ರಕಾಶ್ ಮತ್ತು ಅಶ್ವಿನಿ. ಈಗಾಗಲೇ ಉಡುಪಿ ತಂಡ ತನ್ನ 4 ಟೀಮಿಗೆ ಮೂಲಕ ಮೊದಲ ಕ್ಷೇತ್ರ ರಕ್ಷಣೆಯನ್ನು ಆರಂಭಗೊಂಡಿದೆ. 24 ಎಸೆತಗಳು, 4 ಪೂರ್ಣ ಪಂದ್ಯಾಟವಿದು ಲೀಗ್ ಪಂದ್ಯ. ಕಾಟಿಪಳ್ಳ ತಂಡದ 12ನೇ ತಂಡದ 12ನೇ ಆಟಗಾರ ಈಗ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ನಮಗೆ ಸ್ಕೋರರ್ ಅಂಕ ಪಟ್ಟಿಯಲ್ಲಿ ಈಗಾಗಲೇ ಶಿಲ್ಯ ತಮ್ಮ ಸ್ಕೋರಿನ ಅಂಕವನ್ನು ತಿಳಿಸಲಿದ್ದಾರೆ. ಆಟದ ಮಾಹಿತಿಗಳನ್ನ ಅಂಪೈರ್ಗಳಾಗಿ ಈಗಾಗಲೇ ಪ್ರಕಾಶ್ ಮತ್ತು ಅಶ್ವಿನ್ ನಂಬರ್ 1 ಮತ್ತು 2ನೇ ಸ್ಪರ್ಧೆ ಆಟಗಾರ ಕಾಟಿಪಳ್ಳ ತಂಡದ ಗಣೇಶ್ ಮತ್ತು ಅಶ್ವಥ್ ನಾನ್ ಸ್ಟ್ರೈಕರ್ನಲ್ಲಿ 4 ವರ್ಷ ಸ್ಪರ್ಧೆಗಳು, 24 ಎಸೆತಗಳು, ನಿಯಮಿತವಾದಂತಹ 24 ಎಸೆತಗಳು. ಬೌಲರ್ ಪ್ರಮೋದ್, ಬ್ಯಾಟ್ಸ್ಮನ್ ಗಣೇಶ್, ಅಶ್ವಥ್ ನಾನ್ ಸ್ಟ್ರೈಕರ್ನಲ್ಲಿ ಪ್ರಮೋದ್ ತನ್ನ ಮೊದಲ ಎಸೆತವನ್ನು ಹೊಡೆದ ಅಂಪೈರ್ ಪ್ರಕಾಶ್ ಅವರ ಸ್ಕ್ವೇರ್ ಲೆಗ್ನಲ್ಲಿ ಅಶ್ವಿನ್. ಪ್ರಮೋದ್ ಯುಕೆ ಉಡುಪಿ ಕಳೆದ ವರ್ಷ ಆದಿ 24 ಅಂಕದಲ್ಲಿ ಸಬ್ ತಂಡ ಪಂದ್ಯನ ಗೆದ್ದ ತಾಯಿ ತಂಡ. ಈ ಪಂದ್ಯದಲ್ಲಿ ಪ್ರಮೋದ್ ಬಹಳ ಆಕರ್ಷಕವಾದಂತಹ ಬ್ಯಾಟ್ಸ್ಮನ್ಗಳು ಮತ್ತು ಬಹಳಷ್ಟು ಉತ್ಕೃಷ್ಟ ಮಟ್ಟವಾದಂತಹ ಎಸೆತವನ್ನು ನೀಡುವಂತಹ ಆಟಗಾರ ಯುಕೆ ಉಡುಪಿ ತಂಡದಲ್ಲಿ ಹಾಗೂ ಕಾಟಿಪಳ್ಳ ತಂಡದಲ್ಲಿ ಆರಂಭಿಕವಾದಂತಹ ಹಂತದಲ್ಲಿ ತನ್ನ ಆಕರ್ಷಕವಾದಂತಹ ಹೊಡೆತವನ್ನು ನೀಡುವಂತಹ ದಾಂಡಿಗರು ನಮ್ಮ ಮುಂದೆ. ಈಗ ಪ್ರಮೋದ್ ಅವರು ತನ್ನ ಮೊದಲ ಎಸೆತ ರೋಡನ್ನು ಕಳೆದ ಅಂಪೈರ್ ಮ್ಯಾಚ್. ಬ್ಯಾಟ್ಸ್ಮನ್ ಗಣೇಶ್ ಪ್ರಮೋದ್ ತನ್ನ ನೆಲವನ್ನು ನೆಲಕ್ಕೆ ಕಚ್ಚಿ ಈಗಾಗಲೇ ತೂರ್ಬಿಟ್ಟಂತ ಈ ಎಸೆತ ಈಗಾಗಲೇ ಸ್ಕ್ವೇರ್ ಲೈನ್ನಲ್ಲಿ ಫಾರ್ವರ್ಡ್ ಸ್ಕ್ವೇರ್ ಲೈನ್ನಲ್ಲಿ ಒಂದು ರನ್ನ ಖಾತೆಯೊಂದಿಗೆ ಆರೋಗ್ಯವಾದಂತಹ ಹಂತ ಒಂದು. ಕಾಟಿಪಳ್ಳ ತಂಡ ಈಗಾಗಲೇ ತನ್ನ ಮೊದಲ ಎಸೆತವನ್ನು ಈಗಾಗಲೇ 1 ರನ್ಗಳ ಖಾತೆಯೊಂದಿಗೆ ಜೊತೆ ಪ್ರಮೋದ್ ಮತ್ತೊಮ್ಮೆ ಅಶ್ವಥ್ ಅವರಿಗೆ ಉತ್ತಮವಾದ ಒಂದು ಎಸೆತ ಬಹಳಷ್ಟು ಸ್ಕ್ವೇರ್ ಲೆಕ್ಕದಲ್ಲಿ ಈಗಾಗಲೇ ಮತ್ತೊಮ್ಮೆ ಸಿನಿಮಿಡ ಮತ್ತು ಸಿನಿಮಿಡ. ಈಗ ನಾವು ಈಗಾಗಲೇ ತಿಳಿಸಿರುವಂತೆ ಪಕ್ಕದಲ್ಲಿ ಇರುವಂತಹ ಬೌಲರ್ನ ಎಸೆತಗಾರನ ಆಟದಲ್ಲಿ ಅಶ್ವಥ್ ಅವರಿಗೆ ತನ್ನ 3 ಎಸೆತ ಟ್ರೈ ಮತ್ತೆ ನೇರವಾದಂತಹ ಬೌಲರ್ಗೆ ತನ್ನ ಆಟಗಾರರ ಫಿಕ್ಸರ್ ಮಾಡುವಂತಹ ಯತ್ನದಲ್ಲಿ ತನ್ನ ಈಗಾಗಲೇ ಬ್ಯಾಕ್ ಸ್ಕ್ವೇರ್ ಲೆಗ್ನಲ್ಲಿ ಉತ್ತಮವಾದಂತಹ ಕ್ಯಾಚಿನ ಮೂಲಕ 3 ರನ್ಗಳಿಗೆ ತನ್ನ ಮೊದಲ ಸುಂದರಿಯ ನಷ್ಟ. ಅಶ್ವಥ್ ಅವರು ತನ್ನ ಮೊದಲ ಎಸೆತವನ್ನು ಅಟ್ಯಾಕ್ ಮಾಡಿದ್ರು. 2ನೇ ಓವರ್ನಲ್ಲಿ ಹೊಡೆಯುವಂತಹ ಯತ್ನದಲ್ಲಿ ಲಾಂಗ್ ಆಫ್ ಮತ್ತು ಲಾಂಗರ್ ಮಧ್ಯದಲ್ಲಿ ಸ್ಕ್ವೇರ್ ಲೆಗ್ ಮತ್ತು ಬ್ಯಾಕ್ ಸ್ಕ್ವೇರ್ ಲೆಗ್ನಲ್ಲಿ ಬಹಳಷ್ಟು ಗಾಳಿಗೆ ತೇಲಿದಂತಹ ಒಂದು ಎಸೆತ, ಸುಲಭವಾಗಿ ದಕ್ಕಿಸಬಹುದಂತಹ ಒಂದು ಎಸೆತ ತನ್ನ ನೇರವಾದಂತಹ ಬೌಲಿಗೆ ತೆಗೆದುಕೊಂಡಂತಹ ಫೀಲ್ಡರ್ ಕ್ಷೇತ್ರ ರಕ್ಷಕ ಮೊದಲ ಸುಂದರಿಯ ನಷ್ಟ. ತಂಡದ ಮೊತ್ತವು 1 for 1. ಮತ್ತೊಮ್ಮೆ ಪ್ರಮೋದ್ ನಮ್ಮ 3ನೇ ಸ್ಪರ್ಧೆ ಆಟಗಾರರಿಗೆ ಕ್ರೀಜಿಗೆ ಅಂಟಿಕೊಂಡಿದ್ದಾರೆ. ಚಿನ್ಮಯ್ ಮತ್ತೊಮ್ಮೆ ಪ್ರಮೋದ್ ಬ್ಯಾಟ್ಸ್ಮನ್ ಚಿನ್ಮಯ್ ಕಳಿಸಿದ ತಂಡದ 3ನೇ ಸ್ಪರ್ಧೆ ಆಟಗಾರರಾಗಿ ಅಂಕಪಟ್ಟಿಯಲ್ಲಿ ತನ್ನ ನಮೂದನೆಯಾದ ಹೆಸರು
ಮತ್ತೊಮ್ಮೆ ಪ್ರಮೋದ್ ಕೂಟವಾದಂತಹ ಉದ್ದೇಶದ ಲಾಂಗ್ ಆಫ್ ಮತ್ತು ಲಾಂಗ್ ಆಫ್ ಭಾಗವು ಸ್ಟೈಲಿಶ್ ಆಗಿ ಭಾಗಗಳು ಗ್ಲಾನ್ಸ್ ಮಾಡುವಂತಹ ಶಾಟ್ ಈಗಾಗಲೇ ಲಾಂಗ್ ಆಫ್ನಲ್ಲಿ ಒಂದು ರನ್ ಸುಲಭವಾಗಿ ದಕ್ಕಿಸಬಹುದಂತಹ ಒಂದು ರನ್ಗೆ ತಂಡದ ಮೊತ್ತ 2 for 1 2 ರನ್ ಏಕಿದೆ. ಮತ್ತೊಮ್ಮೆ ಪ್ರಮೋದ್ ಬ್ಯಾಟ್ಸ್ಮನ್ ಗಣೇಶ್ ಉತ್ತಮವಾದ ಒಂದು ಹೊಡೆತ ತನ್ನ ಫ್ಲಿಕ್ಷರ್ ಮೂಲಕ ತನ್ನ ಸ್ವಂತ ಬಾಲ್ಗಳನ್ನು ಕ್ಷೇತ್ರ ರಕ್ಷಣೆ ಯಾವುದರಲ್ಲಿಲ್ಲ ಚುಕ್ಕಿ ಎಸೆತ ತಂಡದ ಮೊತ್ತ 2 for 1 ದೂರನೇ ಇಕ್ಬೇಕು. ಮತ್ತೊಮ್ಮೆ ಪ್ರಮೋದ್ ತನ್ನ ನಿಯಮಿತವಾದಂತಹ ತಮ್ಮ ನಿಯಂತ್ರಣವನ್ನು ಸಾಧಿಸಿಕೊಳ್ಳಲು ಯಶಸ್ವಿಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಬ್ಯಾಟ್ ಮತ್ತು ಪ್ಯಾಡ್ ತೆಗೆದುಕೊಂಡ ಈಸಿದ ಉತ್ತಮವಾದ ಎಸೆತ ಬೀಚನ ಔಟ್ಸೈಡ್ ಆಫ್ ಸ್ಟಾಂಪ್ ಉತ್ತಮವಾದ ಎಸೆತ ಮೊದಲ ನಂತರಕ್ಕೆ ಕೇವಲ ತಂಡದ ಮೊತ್ತ 2. ತನ್ನ ನಿಯಂತ್ರಣವನ್ನು ಸಾಧಿಸುವಲ್ಲಿ ಬಹಳ ಯಶಸ್ವಿಯನ್ನು ಕಂಡುಕೊಂಡಿದ್ದಾರೆ ಪ್ರಮೋದ್. ತನ್ನ ಮೊದಲ ಓವರ್ನಲ್ಲಿ ಕೇವಲ 2 ರನ್ ಬಿಟ್ಟುಕೊಂಡು ಒಂದು ಹುದ್ದರಿಯನ್ನು ತೆಗೆದುಕೊಂಡಿದ್ದ. ತಂಡದ ಮೊತ್ತ 2 ಒಂದು ಹುದ್ದರಿಯಕ್ಕೆ 2 for 1 2 ರನ್ ಏಕಿದೆ. ನಂಬರ್ 2ನೇಯ ಎಸೆತಗಾರ ಈಗಾಗಲೇ ನಂಬರ್ 3ನೇ ಆಟಗಾರ ಚಿನ್ಮಯ್ ಅಖಿಲೇಶ್ ಬೌಲರ್ ಅಖಿಲೇಶ್ ತನ್ನ 24 ಇಸ್ವಿಗಳಲ್ಲಿ ತನ್ನ 7ನೇ ಇಷ್ಟವನ್ನ ಈಗ ತನ್ನ 2ನೇ ಓವರ್ ತನ್ನ ಮೊದಲ ಕತ್ತಿನ ಮೊದಲ ಸರ್ಜೆಯ ಮೊದಲ ಎಸೆತವಾದ ಚಿನ್ಮಯ್ ಅವರಿಗೆ ನರೇಂದ್ರ ರೌಡನ್ ಕಡೆಯಿಂದ ಅಂಪೈರ್ ಪ್ರಕಾಶ್ ಅವರಿಂದ ಸ್ಕ್ವೇರ್ನಲ್ಲಿ ಚಿನ್ಮಯ್ ಅಂಪೈರ್. ಮತ್ತೊಮ್ಮೆ ಔಟ್ಸೈಡ್ ಆಫ್ ಸ್ಟಂಪ್ ಬೀಚನ ಔಟ್ಸೈಡ್ ಆಫ್ ಸ್ಟಂಪ್ ಮತ್ತೊಮ್ಮೆ ಚಿನ್ಮಯ್ ಕುಡಿಯುವಂಥ ಯಂತ್ರದಲ್ಲಿ ತನ್ನ ಬ್ಯಾಟಿನ ಬಾಲ್ಸ್ಟು ಎಡಗಡೆ ಚುಕ್ಕಿದಂತೆ ಇಷ್ಟ ವಿಕೆಟ್ ಕೀಪರ್ ಕ್ಷೇತ್ರ ರಕ್ಷಣೆ ಯಾವುದರಲ್ಲಿಲ್ಲ ಮತ್ತೊಮ್ಮೆ ಚುಕ್ಕಿ ಎಸೆತ ಅಖಿಲೇಶ್ ಬಾಲ್ಸ್ಟು ಅಂಪೈರ್ ಅಡ್ಡ ಘೋಷಣೆ ಅರ್ಥೈಸುತ್ತಿದ್ದಾಗಿ ತನ್ನ 2 ಅಂಗೈಯನ್ನು ಉದ್ದಕ್ಕೆ ಚಾಟಿ ತನ್ನ ನಿಖರವಾದ ಎಸೆತೆಯಿಲ್ಲ ಎಂಬುದಾಗಿ ಘೋಷಣೆಯೊಂದಿಗೆ 1 ರನ್ ಸೇರ್ಪಡೆ. ತಂಡದ ಮೊತ್ತ 3 ಹುದ್ದರಿ ನಷ್ಟ. ಮತ್ತೊಮ್ಮೆ ಅಖಿಲೇಶ್ ಅಂದರೆ ಟೂರ್ನಿಗೆ ಟ್ರೈ ಮಾಡಿದ ಅದೇ ರೀತಿಯಾದಂಥ ಇಷ್ಟ ಅದೇ ರೀತಿಯಾದಂಥ ಪ್ರಕಾಶ್ ಅವರಿಂದ ತನ್ನ 2 ಕೈಗಳನ್ನು ಅಂಗಾತವಾಗಿ ಚಾಚಿ ಒಂದು ಅಡ್ಡ ಎಸೆತ ಎಂಬುದಾಗಿ ಘೋಷಣೆಯೊಂದಿಗೆ ತಂಡದ ಮೊತ್ತ 4. ಇತರ ರನ್ಗಳ ಖಾತೆಯಲ್ಲಿ 2 ಸೇರಿದಂತೆ ಒಟ್ಟು ಮೊತ್ತ 4. ಉತ್ತಮವಾದಂಥ ಒಂದು ಎಷ್ಟ ಬೀಚನ ಹೊಡೆಯುವಂಥ ಯತ್ನದಲ್ಲಿ ವಿಕೆಟ್ ಕೀಪರ್ನ ಬಾಳಿಸ್ತು ಹತ್ತಿರಕ್ಕೆ ಒಂದು ಎಷ್ಟ ಕೂಟ ರಕ್ಷಕ ಕ್ಷೇತ್ರ ರಕ್ಷಣೆ ಯಾವುದರಲ್ಲಿಲ್ಲ ಮತ್ತೊಮ್ಮೆ ಚುಕ್ಕಿ ಎಸೆತ. ಮತ್ತೊಮ್ಮೆ ಅಖಿಲೇಶ್ ಅಂಪೈರ್ ಕಡೆಯಿಂದ ಡ್ರೈವ್ ಅಂತ ಒಂದು ಬಾಲ್ ಬಹಳಷ್ಟು ಪುಟಿದಿಂದ ಬಂದದೇ ಎಸೆತ ಲಾಂಗ್ ಆನ್ ಮಧ್ಯದಲ್ಲಿ ಒಂದು ಭರ್ಜರಿಯಾದಂಥ ಹೊಡೆತ ಉತ್ತಮ ಕ್ಷೇತ್ರ ರಕ್ಷಣೆ ಮೂಲಕ 1 ರನ್ ಮಾತ್ರ ಸೇರ್ಪಡೆ. ತಂಡದ ಮೊತ್ತ 5. ಮೊದಲ ಓವರ್ನಲ್ಲಿ 2 ರನ್ ಪ್ರಮೋದ್ ಅವರು ಬಿಟ್ಟುಕೊಟ್ಟಿದ್ದರು. ಇವುಗಳಲ್ಲಿ ತನ್ನ ನಿಯಂತ್ರಣವನ್ನು ಸಾಧಿಸಿಕೊಳ್ಳಲಿ ಅಖಿಲೇಶ್ ತನ್ನ ಯಶಸ್ಸನ್ನೇ ಕಾಣಿಸಿಕೊಂಡಿದ್ದರೆ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕುವಂಥ ಪ್ರಯತ್ನ. ಮತ್ತೊಮ್ಮೆ ಅಖಿಲೇಶ್ ಪುಟ್ಟ ಸ್ವಲ್ಪ ಡ್ರೈವ್ ಅಲ್ಲಿ ಈಗಾಗಲೇ ಸೇರ್ಪಡೆಗೊಂಡಂತಹ 1 ರನ್. ತಂಡದ ಮೊತ್ತ 6. ಮತ್ತೊಮ್ಮೆ ಅಖಿಲೇಶ್ ರೂರಲ್ ಕೇಂದ್ರ ರಸ್ತೆ ಕಡೆಯಿಂದ ಓಡಿ ಬಂದು ಅಂಪೈರ್ ದಕ್ಷ ಉತ್ತಮವಾದ ಮೊತ್ತದಲ್ಲಿ ಆಕರ್ಷಕವಾದದ್ದು ಒಂದು ಹೊಡೆತ ಸ್ಟ್ರೈಕರ್ ಬಹುಶಃ ಅಂಗೈಯನ್ನು ಬಹಳಷ್ಟು ನೇರಕ್ಕೆ ಚಾಚಿ ಹಿಡಿಯುವಂತಹ ಪ್ರಯತ್ನದಲ್ಲಿ ವಿಫಲತೆಯನ್ನು ಕಂಡುಕೊಂಡು ಈಗಾಗಲೇ ಸೀಮಾರೇಖೆಯ ಹೊರಗೆ ಒಂದು ಭರ್ಜರಿಯಾದಂತಹ ಹೊಡೆತದೊಂದಿಗೆ ತನ್ನ ಅಂಕಪಟ್ಟಿಯಲ್ಲಿ ತನ್ನ ಸ್ಕೋರಿನ ಮೊತ್ತವನ್ನು ಇರಿಸಿಕೊಳ್ಳುವಂತಹ ಪ್ರಯತ್ನ. 12 ಆಕರ್ಷಕವಾದಂತಹ ಒಂದು ಹೊಡೆತ. ಮತ್ತೊಮ್ಮೆ ಅದೇ ರೀತಿ ಹೊಡೆಯುವಂತಹ ಒಂದು ಪ್ರಯತ್ನದಲ್ಲಿ ತನ್ನ ಬ್ಯಾಟ್ ಮತ್ತು ಪ್ಯಾಡ್ನಲ್ಲಿ ತನ್ನ ಈಗಾಗಲೇ ಇತರ ರನ್ಗಳ ಖಾತೆಯ ಲೆಗ್ ಬೈ ಮೂಲಕ 1 ರನ್ ಸೇರ್ಪಡೆ. ತಂಡದ ಮೊತ್ತ 13. 30 for 1 ಮೊದಲ 12 ಎಸೆತಗಳಲ್ಲಿ 13 ರನ್ಗಳು ಒಂದು ಭರ್ಜರಿಯಾದಂತಹ ಸಿಕ್ಸರ್ ಈ ಓವರ್ನಲ್ಲಿ ಕಂಡುಕೊಳ್ತಾ ಇತ್ತು. ತಂಡದ ಮೊತ್ತ ಮೊದಲ ಓವರ್ನಲ್ಲಿ 2 ರನ್ಗಳು ಈ ಓವರ್ನಲ್ಲಿ 13 ರನ್ಗಳು ಅಡ್ಡ ಎಸೆತಗಳಿಗೆ ಸೇರಿದಂತೆ ತಂಡದ ಮೊತ್ತ 12 ಎಸೆತಗಳಲ್ಲಿ 13 ರನ್ಗಳು 1 ಹುದ್ದರಿ ನಷ್ಟ. ಬ್ಯಾಟ್ಸ್ಮನ್ ಚಿನ್ಮಯ್ ಮತ್ತು ಗಣೇಶ್ ನಂಬರ್ 1 ಮತ್ತು 3ನೇ ಸರ್ಜಿ ಆಟಗಾರ 12 ಎಸೆತಗಳು ಇನ್ನು ಬಾಕಿ. ಬೌಲರ್ ಅನಂತ ತನ್ನ 3ನೇ ಓವರ್ ತನ್ನ ಮೊದಲ ಎಸೆತವನ್ನ ಅಂಪೈರ್ ಆಗಿ ಮತ್ತೊಮ್ಮೆ ಡ್ರಾಯ್ ಮಾಡಿದರೆ ಲಾಂಗ್ ಆಫ್ ಮತ್ತು ಲಾಂಗ್ ಮಧ್ಯದಲ್ಲಿ ನೇರವಾದಂತಹ ಲಾಂಗ್ ಆಫ್ ನಲ್ಲಿ ಇದ್ದಂತಹ ಒಂದು ಬಿಡೌನ್ನಲ್ಲಿ ಈಗಾಗಲೇ ಒಂದು ಕ್ಷೇತ್ರ ರಕ್ಷಣೆಯೊಂದಿಗೆ 1 ರನ್ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 14. 14 for 1 ಮತ್ತೊಮ್ಮೆ ಬ್ಯಾಟ್ಸ್ಮನ್ ಚಿನ್ಮಯ್
ಉತ್ತಮವಾದಂತಹ ಕಾಟಿಪಳ್ಳ ತಂಡದ ಬಹಳ ಸ್ಟೈಲಿಶ್ ಬ್ಯಾಟ್ಸ್ಮನ್, ಬಹಳಷ್ಟು ಆಕರ್ಷಕವಾದಂತಹ ಹೊಡೆತದಲ್ಲಿ ತನ್ನ ಬ್ಯಾಟಿನ ಅಂಗುಳವನ್ನು ತಾಗಿಸಿಕೊಂಡಂತಹ ಸಿರಿಮಿಡಾನ್ನಲ್ಲಿ ಸುಲಭವಾದಂತಹ ನೇರವಾದಂತಹ ಬೊಗಸೆಗೆ ಇದರಿಂದ ಎರಡು ಉದ್ದನೆಯನ್ನು ಕಳೆದುಕೊಂಡು ತಂಡದ ಮೊತ್ತ 14ರಲ್ಲಿ ಸಿಗ್ತಕ್ಕಂಥ 14 ರನ್ ತೋರಿದ್ದಾರೆ. ಆಕರ್ಷಕವಾದಂತಹ ಆಟಗಾರ ಚಿನ್ಮಯ್ ತನ್ನ ಫೇವರನ್ನ ಕಡೆಗೆ ನಮ್ಮ 4ನೇ ಸರದಿ ಆಟಗಾರರಿಗೆ ತನ್ನ ಕೃಷಿಗೆ ಅಂಟಿಕೊಂಡಿದ್ದಾರೆ. ಗಣೇಶನೊಂದಿಗೆ ಅನಿಲ್ ಉಳಿದ 11 ಎಸೆತಗಳು ಮಾತ್ರ ಬಾಕಿ. ಈ 10 ಎಸೆತಗಳು ಮಾತ್ರ ಬಾಕಿ ಈ ಪಂದ್ಯದಲ್ಲಿ. ನೇರವಾದಂತಹ ವಿಕೆಟಿನ ಮೇಲೆ ವಿಕೆಟ್ ಬ್ಯಾಟ್ಸ್ಮನ್ಗಳು ಏನಾದರೂ ಒಂದು ತಪ್ಪನ್ನು ಮಾಡಲೇಬೇಕು ಎನ್ನುವಂತಹ ತನ್ನ ವಿಕೆಟಿನ ಮೇಲೆ ದಾಳಿ ಮಾಡುವಂತಹ ಯತ್ನ ಆನಂದವರಿಂದ ತಮ್ಮ ಸ್ವಂತ ಬಾಲಿನಲ್ಲಿ ಕ್ಷೇತ್ರಕ್ಷಿನೊಂದಿಗೆ ಯಾವುದೇ ರನ್ ಬಿಟ್ಟುಕೊಟ್ಟಿಲ್ಲ. ಅದರಿಂದ ಚುಕ್ಕಿ ಎಸೆದ ಮತ್ತೊಮ್ಮೆ ಯಾವುದರಿಂದ ತೂರಿದ್ದ ಎಸೆದ ಸ್ವಯಂವರ ಯಂತ್ರದಲ್ಲಿ ಬ್ಯಾಟಿನ ಅಂಗುಲವನ್ನು ತಾಗಿಸಿಕೊಂಡ ಯಂತ್ರದಲ್ಲಿ 1 ರನ್ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಈಗಾಗಲೇ 15. 2 ಎಸೆತಗಳು ಬಾಕಿ ಇರುವಂತೆ ತಂಡದ ಮೊತ್ತ 15. 3ನೇ ಓವರ್ ಜಾರಿಯಲ್ಲಿದ್ದು ಉಲ್ಟಾಸ್ ಆದಂತಹ ಬಾಲ್ ಬಹಳಷ್ಟು ಹೊಡೆಯುವಂತಹ ಯತ್ನದಲ್ಲಿ ಸಂಪೂರ್ಣ ಮಾಡುವ ವಿಫಲತೆಯನ್ನು ಕಳ್ಕೊಳ್ತಾ ಇದ್ದಾರೆ. ಬೀಟಿನ ಅವಧಿಯ ಅಸಂಭೂತವಾದಂತಹ ಒಂದು ಎಸೆತ ಯಾವುದೇ ರನ್ನಿಲ್ಲ, ಮತ್ತೊಮ್ಮೆ ಚುಕ್ಕಿ ಎಸೆತ. ತನ್ನ ಎಸೆತಗಳನ್ನು ಚುಕ್ಕಿ ಎಸೆತವಾಗಿ ತನ್ನ ತಂಡದ ಸ್ಕೋರ್ ಅನ್ನು ತಡೆಗಟ್ಟುವಂತಹ ಯತ್ನದಲ್ಲಿ ಬೌಲರ್ ಎಸೆದು ಬಹಳ ಆಕರ್ಷಕವಾದ ಮಧ್ಯದಲ್ಲಿ ಉತ್ತಮವಾದಂತಹ ಒಂದು ಕ್ಷೇತ್ರ ಮೂಲಕವಾಗಿ ಕೂಡ 1 ರನ್ಗಳ ಮಾತ್ರ ತನ್ನ ಅಡ್ಡವಲೆಯ ಮೂಲಕವಾಗಿ ಸಿಕ್ಸರ್ ಅನ್ನು ತಡೆಗಟ್ಟುವಂತಹ 2 ಬೇಗದ ಮೇಲಕ್ಕೆ ಅಂಗತಕ್ಕೆ ಚಾಚಿ ತನ್ನ ರನ್ನಿನ ನಿಯಂತ್ರಣವನ್ನು ಸಾಧಿಸಿಕೊಂಡ ಇದ್ದಾರೆ ಯುಕೆ ಉಡುಪಿ. 3 ಓವರ್ನ ಮುಕ್ತಾಯಕ್ಕೆ 18 ಎಸೆತಗಳಲ್ಲಿ ಅಂಕ ಪಟ್ಟಿಯಲ್ಲಿ ಕಂಡುಕೊಂಡಂತೆ ತಂಡದ ಮೊತ್ತ 16. ಈ ಎಸೆತಗಾರರಿಗೆ ಬಹಳಷ್ಟು ಸಹಾಯಕವಾಗಬಹುದಂತಹ ಪಿಚ್ಗಳು ತನ್ನ ಎಣಿಕೆಯಂತೆ ಬ್ಯಾಟ್ಸ್ಮನ್ಗಳನ್ನ ಕಟ್ಟಿ ಹಾಕುವಂತಹ ಪ್ರಯತ್ನಗಳನ್ನ ಈ ಪಿಚ್ನಲ್ಲಿ ಮಾಡಬಹುದು. ಈ ಪಿಚ್ ಈಗಾಗಲೇ ಮುಂದೆ ಸ್ಥಗಿತಗೊಂಡಂತೆ ಈ ಪಿಚ್ ಸ್ಪಿನ್ನರ್ಗಳಿಗೆ ಬಹಳಷ್ಟು ಉಪಯೋಗವಾಗ್ತಾ ಇದೆ. ಉತ್ತಮವಾದಂತಹ ಎಸೆಯುವಂತಹ ಪಿಚ್ನ ಉತ್ತಮವಾದಂತಹ ಒಂದು ಎಸೆತ. ಆದಿತ್ಯ ತನ್ನ 2ನೇ ಎಸೆತ ಕೊನೆಯ ಓವರ್ನ 2ನೇ ಎಸೆತ ಉತ್ತಮವಾದಂತಹ ಒಂದು ಎಸೆತ. ಬೀಚಿನ ಸ್ಟ್ರೈಕ್ನಲ್ಲಿ ಬ್ಯಾಟ್ಸ್ಮನ್ಗಳು ಬಹಳಷ್ಟು ಮುಂದಕ್ಕೆ ಬಂದು ರನ್ನನ್ನು ಕಳೆಯುವಂತಹ ಯತ್ನದಲ್ಲಿ ಇದರಿಂದ ಸ್ಟ್ರೈಕ್ನಲ್ಲಿ ಬ್ಯಾಟ್ಸ್ಮನ್ ತನ್ನ ಫೇವರೆಟ್ ಕೆಳಗೆ ತನ್ನ ದಾಳಿಯನ್ನು ಮಾಡಿಕೊಟ್ಟಿದೆ. ಇದರಿಂದ ಹೂತರಿ ನಷ್ಟ 3. ತಂಡದ ಮೊತ್ತ 16. 16 for 3. ಆದಿತ್ಯ ಯುಕೆ ಉಡುಪಿ ತಂಡದ ತನ್ನ ಉತ್ಕೃಷ್ಟವಾದಂತಹ ಎಸೆತಗಾರ 4ನೇ ಓವರ್ನಲ್ಲಿ ತಮ್ಮ ನಿಯಂತ್ರಣವನ್ನು ಸಾಧಿಸಿಕೊಂಡು ಬ್ಯಾಟ್ಸ್ಮನ್ಗಳಿಗೆ ಕಟ್ಟಿ ಹಾಕುವಂತಹ ಪ್ರಯತ್ನದಲ್ಲಿ ಮತ್ತೊಮ್ಮೆ ಆದಿತ್ಯ ಅವರಿಗೆ ನೆಕ್ಸ್ಟ್ ಸ್ಟಂಪಿನವರೆಗೆ ಅಡ್ಡಯಿಸಿದ ಬಹಳಷ್ಟು ಹೊರಗಡೆ ಒತ್ತಿಗಿಸಿದ ದಾಳಿಗೆ ತನ್ನ ಆಡದೆ ಹಾಗೆ ಬಿಟ್ಟಿದ್ದಾರೆ. ಕ್ಷೇತ್ರ ರಕ್ಷಣೆ 1 ರನ್ ಸೇರ್ಪಡೆ. ಮತ್ತೊಮ್ಮೆ ಮಧ್ಯದಲ್ಲಿ ಆಕರ್ಷಕವಾದಂತಹ ಒಂದು ಉಳಿದ ಅಷ್ಟೇ ಆಕರ್ಷಕವಾದಂತಹ ಬೊಗಸೆಯಲ್ಲಿ ತೆಗೆದುಕೊಂಡಂತಹ ನೇರವಾದಂತಹ ನಿಂತಲ್ಲಿ ಆಚೆ ಈಚೆ ಹೋಗದೆ ನೇರವಾದಂತಹ ಬೊಗಸೆಗೆ ಇದರಿಂದ ಹುದ್ದರಿ ನಷ್ಟ 4 ಹುದ್ದರಿ ನಷ್ಟ. ತಂಡದ ಮೊತ್ತ 17. 17 for 4. 17 run ಚಾಲಿಸಿದ್ದಾರೆ. ಬ್ರಾಹ್ಮಣ ಬಂಧುಗಳಿಗೆ ಈಗಾಗಲೇ ಅರ್ಜಿಮನೆ ಫ್ರೆಂಡ್ಸ್ ಪಂಪಿಗೆ ಮತ್ತು ಇದರ ಜಂಟಿ ಆಶ್ರಯದಲ್ಲಿ ನಡೆಸುವಂತಹ ಏಕೈಕ ಪಂದ್ಯಾಟ. ಬೌಲರ್ ತನ್ನ ನಿಯಂತ್ರಣವನ್ನು ಸಾಧಿಸಿಕೊಳ್ಳುವುದು ಬ್ಯಾಟ್ಸ್ಮನ್ಗಳು ಲಾಗ್ ಆಫ್ ಮಾಡದೆ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಈಗಾಗಲೇ ಸೆಲೆ ಮಿಡೌನ್ನಲ್ಲಿ 1 ರನ್ ಸೇರ್ಪಡೆ. ತಂಡದ ಮೊತ್ತ 18. 18 for 4.
ಅದನ್ನು ಚಾರ್ಗೆ ಮತ್ತೊಮ್ಮೆ ಆದಿತ್ಯ ಮತ್ತು ಲಾಂಗರ್ ಮಧ್ಯದಲ್ಲಿ ನೇರವಾದಂತಹ ಬೌನ್ಸಿಗೆ ಮತ್ತೊಂದು ಸುಲಭವಾದಂತಹ ಕ್ಯಾಚ್. ಲಾಂಗ್ ಮತ್ತು ಲಾಂಗ್ ಮತ್ತು ಮಿಡೌನ್ನಲ್ಲಿ ಈಗಲೇ ಬ್ಯಾಂಗ್ಲಿ ಬಹಳ ದೂರವಾದಂತಹ ಫೀಲ್ಡರ್ಗಳು, ಎರಡು ಸುಲಭವಾದಂತಹ ಕ್ಯಾಚ್ಗಳು. ಕ್ಷೇತ್ರರಕ್ಷಕ ಆಚೆ ಈಚೆ ತನ್ನ ಕೈಗಳನ್ನ ಚಾಚುವುದು ಮಾತ್ರವಾಗಿ ನೇರವಾದಂತಹ ಬೌನ್ಸಿಗೆ ಬಂದಂತಹ ಕಳೆದ ಎರಡು ಕ್ಯಾಚ್ಗಳು. ಇದರಿಂದ ಸುತ್ತಲಿ ನಷ್ಟ 5, ತಂಡದ ಮೊತ್ತ 18. 2 ನಿಮಿಷದ ಬಾಕಿ ಇರುವಂತೆ ಆದಿತ್ಯ ತನ್ನ 4ನೇ ಲಾಸ್ಟ್ ಬಾಲ್ ಕ್ಯಾಚ್. ಒಂದು ವೈಡ್ ಹೋಗಿದೆ, ಅದರಿಂದ 2 ನಿಮಿಷಗಳು ಬಾಕಿ. ಕೊನೆಯ ಎಸೆತ ಅಂಕಪಟ್ಟಿಯಲ್ಲಿ ತಂಡದ ಮೊತ್ತ 18. ಮತ್ತೊಮ್ಮೆ ಆದಿತ್ಯ ಲಾಂಗ್ ಆಫ್ ಮತ್ತು ಲಾಂಗ್ ಆಫ್ ಮಧ್ಯದಲ್ಲಿ ಈಗ ಬಹಳಷ್ಟು 4 ರನ್ಗಳು ಉತ್ತಮವಾದಂತಹ ಒಂದು ಹೊಡೆತ. ಲಾಂಗ್ ಆಫ್ ಮತ್ತು ಲಾಂಗ್ ಆಫ್ ಮಧ್ಯದಲ್ಲಿ ಯಾರು ಇಲ್ಲದಂತ ಕಡೆಯಲ್ಲಿ ಬಹಳಷ್ಟು ಪುಟಿದ್ದು ತನ್ನ ಸೀಮಾ ರೇಖೆಯನ್ನು ದಾಟಿ ಹೋದಂತ ಈ ಎಸೆತ. ಇದರಿಂದ ತಂಡದ ಮೊತ್ತ 22. 18ರಿಂದ ನೆಗೆಟಿವ್. ಕೊನೆಯ ಎಸೆತದಲ್ಲಿ 4 ರನ್ಗಳು ಉತ್ತಮವಾದಂತಹ ಒಂದು ಹೊಡೆತ. ಲಾಂಗ್ ಆಫ್ ಮತ್ತು ಲಾಂಗ್ ಆಫ್ ಮಧ್ಯದಲ್ಲಿ ಪುಟಿದಂತಹ ಎಸೆತ. ಲಾಂಗ್ ಆಫ್ನ ಮೂಲಕವಾಗಿ 4 ರನ್ಗಳು. ಇದರಿಂದ ತಂಡದ ಮೊತ್ತ 22. 22 for 5. 2 for 5. 24 ಎಸೆತಗಳಲ್ಲಿ 23 ರನ್ ಅವಶ್ಯಕತೆ. ಚಿಕ್ಕಪ್ಪ ಇಲ್ಲಿ ಕೃಷ್ಣಮೂರ್ತಿ ಮಾಸ್ಟರ್ ಕೃಷ್ಣಮೂರ್ತಿ ಮಾಸ್ಟರ್ ಹಾಂ ಬಂದೆ. ಶ್ರೀರಾಮಚಂದ್ರ ಟೇಬಲ್ ಇದರ ದೇವಸ್ಥಾನದ ಮುಖ್ಯ ಮುಕ್ತೇಶ್ವರಾದ ಶ್ರೀಯುತ ಕೃಷ್ಣಮೂರ್ತಿ ಮಾಸ್ಟರ್ ಇವರು ಈಗಾಗಲೇ ತಮ್ಮೊಂದಿಗೆ ಈ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಇವರಿಗೆ ಹೂ ಕೊಡುವ ಮೂಲಕವಾಗಿ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸೀತಾರಾಮಚಂದ್ರದ ಮುಕ್ತೇಶ್ವರಾದಂತಹ ಶ್ರೀಯುತ ಕೃಷ್ಣಮೂರ್ತಿ ಮಾಸ್ಟರ್ ನಮ್ಮೊಂದಿಗೆ ಈ ಪಂದ್ಯದಲ್ಲಿ ತಮ್ಮ ಶುಭ ಆಯ್ಕೆಗಳೊಂದಿಗೆ ಇವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳ ಹೂ ಕೊಡುವ ಮೂಲಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಂದಿನ ಪಂದ್ಯ ಈಗಾಗಲೇ ಮುಂದಿನ ಪಂದ್ಯಗಳಿಗೆ ಈಗಾಗಲೇ ಲೀಗ್ ಮ್ಯಾಚ್ ಅಲೆಟೂರ್ ಈ ಪಂದ್ಯಗಳಲ್ಲಿ ಮುಂದಿನ ಸುತ್ತಿನ ಪಂದ್ಯ ನಡೆಯಲಿದೆ. ದಯವಿಟ್ಟು ಎರಡು ತಂಡದ ಛಾಯಾಗ್ರಹಣಿಗೆ ಈಗಾಗಲೇ ಛಾಯಾಚಿತ್ರ ತನ್ನ ಫೋಟೋಗ್ರಫಿಯನ್ನ ನಾವಾಗಲೇ 11+2 ಜನರನ್ನ ಈಗ ಛಾಯಾಚಿತ್ರಕ್ಕೆ ಈಗಾಗಲೇ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಫೋಟೋವನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. 13 ಜನರ ಫೋಟೋ. ಮುಂದಿನ ಶಿಕ್ಷಕಿ ವಿವರಣೆ ನಮ್ಮ ರಾಜೇಶ್ ಇವರಿಂದ. ಕಣ್ಣಿಗೆ ಬಿಟ್ರೆ ಅಜ್ಮನೆ ಟ್ರೋಫಿ 2026ರ 2ನೇ ಪಂದ್ಯಾಟ ಇಲ್ಲಿ ಅಂಕಣದ ಮಧ್ಯಭಾಗದಲ್ಲಿ ಸಾಗಿ ಬರ್ತಾ ಇದೆ. ಯುಕೆ ರೈಸಿಂಗ್ ಸ್ಟಾರ್ ಯುಕೆ ಫ್ರೆಂಡ್ಸ್ ಉಡುಪಿ ವಿರುದ್ಧವಾಗಿ ಕಾಟಿಪಳ ಯೋಗದ ಕಾಟಿಪಳ ತಂಡದ ಮಧ್ಯೆ 4 ಓವರ್ಗಳಲ್ಲಿ 23 ರನ್ ಗುರಿಯನ್ನು ಹೊಂದಿರುತ್ತಾ ರೈಸಿಂಗ್ ಸ್ಟಾರ್ ಯುಕೆ ತಂಡಕ್ಕೆ ಓಪನಿಂಗ್ ದಾಳಿಗಾರರಾಗಿ ರಿತೇಶ್ ಹಾಗೂ ಪ್ರಮೋದರ ಆಗಮನ ಕಂಡು ಬರ್ತಾ ಇದೆ. 23 ಗೆಲುವಿನ ಗುರಿಯೊಂದಿಗೆ ಕಣಕ್ಕೆ ಬೌಳ ಅಕ್ಷರ ಈ ಬಾರಿ ಒಟ್ಟಿ ಎಚ್ ಮುಗಿಯನ ಡಿಕ್ಲೇರ್ಗಳಿಗೆ ಒಟ್ಟು ರನ್ನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಆರಂಭ.
ರಿತೇಶ್ ಬ್ಯಾಟ್ ನಂಚಿಗೆ ತಗುಲಿದ ಚೆಂಡು ಒಟ್ಟಿ ಸೇರ್ಪಡೆ. ಮತ್ತೊಮ್ಮೆ ಈ ಬಾರಿ ಎತ್ತಿ ಏನು ಸಿಕ್ಸರ್, ಪ್ರಥಮ ಸಿಕ್ಸರ್ ತಗೊಳ್ತಾರೆ. ಈ ಪಂದ್ಯದ ಪ್ರಥಮ ಸಿಕ್ಸರ್. ಅಲ್ಲಿ ಬಾಲ್ ಪ್ಲೀಸ್. ರಿತೇಶ್ ದಂಡಿನ ಮುಖೇನ ಸಿಡಿಲ ಪಡೆದ ಸಿಕ್ಸರ್. ತೆಗೆದುಕೊಟ್ಟ 7ಕ್ಕೆ ಜಿಗಿತ ಕಳಿಸಿದ್ರೆ 23 ಹೊಂದಿರುವ ರೈಸಿಂಗ್ ಸ್ಟಾರ್ ಯುಕೆ ಪ್ರಥಮ ಓವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ ಆಕ್ಷನ್ ರಿತೇಶ್. ಈ ಬಾರಿ ಮತ್ತೆ ಈ ಬಾರಿ ಚೂರಿನ ಕ್ಷೇತ್ರಕ್ಕೆ ಕಂಡು ಬರ್ತಾ ಇದ್ದಲ್ಲಿ ಆಕ್ಷನ್ ಟು ರಿಮೂ. ಈ ಬಾರಿ ಮತ್ತೆ ಚುಕ್ಕಿ, ಸತತ ಚುಕ್ಕಿ ಎಸೆತ. ತಿಂಡಿ ಆಗದಿತ್ತು. ಇದೊಂದು ಸೂಚನೆ. ಯಾವುದೇ ಆಟಗಾರರು ಹಾಗೂ ಪ್ರೇಕ್ಷಕರು ತಿಂಡಿ ಆಗದಿದ್ದಲ್ಲಿ ದಯವಿಟ್ಟು ಅಲ್ಲಿ ಪೆಂಡಾಲ ಬದಿಭಾಗದಲ್ಲಿ ತಿಂಡಿಯ ವ್ಯವಸ್ಥೆ ಇದೆ, ದಯವಿಟ್ಟು. ಈ ಬಾರಿ ಮತ್ತೆ ಸೂಪರ್ ಸೀಸರ್ಸಲ್ಲಿ ಮತ್ತೆ ಚುಕ್ಕಿ ಎಸೆತ. ಸತತ 3 ಚುಕ್ಕಿ ಎಸೆತಗಳು ಕಂಡು ಬರ್ತಾ ಇದೆ. ತಂಡದ ಮುಂದೆ 7ರಲ್ಲಿ ಸ್ಥಗಿತ. ಮಾಧವ್ ಹಾಗೂ ಸ್ಪೀಕರ್ ಪುತ್ರ ಸತತ 3 ಬ್ಯಾಟ್ ಡೆಲಿವರಿ. ಈ ಬಾರಿ ಮತ್ತೆ ಚುಕ್ಕಿ. ಸಪೋರ್ಟಾಗಿ ಮನವಿ, ಅಂಪೈರ್ ಇಂದ ತಿರಸ್ಕಾರ. ಓವರ್ ನಂಬರ್ 1 ಕಂಪ್ಲೀಟೆಡ್. ಸೂರ್ಯಣ್ಣ ನಿಮ್ಮಲ್ಲಿ ಫೋಟೋ ತೆಗಿ. ಈ ಬಾರಿ 2ನೇ ಓವರ್ ಚಾಲ್ತಿಯಲ್ಲಿ ಕಿರಣ್ ಅನುಭವಿ ಎಸೆತಗಾರ ಕಿರಣ್ ಅವರನ್ನು ಅಂಕದ ಪಂದ್ಯದಲ್ಲಿ ಕಂಡುಕೊಂಡ್ರೆ ಪ್ರಮೋದ್ ಹಾಗೂ ರಿತೇಶ್ ದಾಂಡು ಗರ್ಜಿಸಬೇಕಾಗಿದೆ. 23ನೇ ಗುರಿ. 4 ಓವರ್ಗಳಲ್ಲಿ ಪ್ರಥಮ ಓವರ್ ಮುಕ್ತಾಯಕ್ಕೆ 7ರಲ್ಲಿ ಸ್ಥಗಿತಗೊಳ್ತಾ ಇದೆ ತಂಡದ ಮೊತ್ತ. ಒಟ್ಟಿ ಸೇರ್ಪಡೆ, ತಟ್ಟಿಪಟ್ಟಿ ಒಟ್ಟಿ ರಂಗಿನ ಸೇರ್ಪಡೆಗೆ ತಂಡದ ಮೊತ್ತ 8ಕ್ಕೆ ಜಿಗಿತ ಕಂಡು ಬಂದ್ರೆ ಈ ಬಾರಿ ರಿತೇಶ್ ಒಂದು ಸಿಕ್ಸರ್ ಮಹಿಳಾ ರಿತೇಶ್ ಸ್ಟ್ರೈಕರ್ ಸಭೆಯಲ್ಲಾದ್ರೆ ಈ ಬಾರಿ ಕ್ಯಾಚರ್ ಎಲ್ಲೇ ರಿತೇಶ್ ಮುಂಬೈ ತಗೊಳ್ತಾ ಇದೆ. ಈ ಬಾರಿ ರಿತೇಶ್ ತನ್ನ ಸ್ಥಾನದಲ್ಲಿ ನಾಗರಾಜ್ ಚಂದ್ರಿ ರೈಸಿಂಗ್ ಸ್ಟಾರ್ ಅಬ್ಬಾಲಿ ತಂಡದ ಒಬ್ಬ ಉದಯಮುಖ ಆಟಗಾರ ನಾಗರಾಜ್ ಇವರ ಆಗಮನ ಕಂಡು ಬರ್ತಾ ಇದೆ. ರೈಸಿಂಗ್ ಸ್ಟಾರ್ ಯುಕೆ ಉಡುಪಿ ಪರವಾಗಿ 2ನೇ ಓವರ್ನ 3ನೇ ಎಸೆತ ಚಾಲ್ತಿ ಕಂಡು ಬಂದ್ರೆ ಇಲ್ಲಿ ಕಿರಣ್ ಟು ನಾಗರಾಜ್. ಈ ಬಾರಿ ತಟ್ಟಿಬಿಟ್ಟಿ ಒಟ್ಟಿ ಸೇರ್ಪಡೆ. ಸರಿ, ಕಿರಣ್ ಟು ಪ್ರಮೋದ್. ಈ ಬಾರಿ ಇದು ಹೊರಟ ಸಿಕ್ಸರ್, ಮತ್ತೊಂದು ಸಿಕ್ಸರ್. ನಿಧಾನವಾಗಿ ಗೆಲುವಿನ ಕಡೆ ಹೆಚ್ಚಾಗ್ತದೆ ಯುಕೆ ಉಡುಪಿ. ರೈಸಿಂಗ್ ಸ್ಟಾರ್ ಯುಕೆ ಉಡುಪಿ ತಂಡ 8ರ ಗುರಿ ಕೇವಲ ಉಳಿದ 14 ಎಸೆತಗಳಲ್ಲಿ 8ರ ಗುರಿ. ಕಿರಣ್ ಟು ಪ್ರಮೋದ್. ಕಿರಣ್ ಟು ಪ್ರಮೋದ್. ಮತ್ತೊಂದು
ತಳ್ಳಿ ಮನೆಯನ್ನು ಒಟ್ಟಿ ಸೇರ್ಪಡೆ. ಎದ್ದು 16 on the board. The last of wickets. ಅಲೆಕ್ಸ್ ಟಾಪ್ ಮುಂದಿನ ಪಂದ್ಯಾಟ ಶ್ರೀ ಕ್ರಿಕೆಟರ್ಸ್ ಅಲೆತ್ತೂರು ಒಂದಾಗಿ ಇಂಪ್ರವೈಸ್ ಮಾಡಿದರೆ ಟಾಸ್ ಜಯಿಸಿದಂತ ಅಲೆತ್ತೂರು ತಮ್ಮ ನಿರ್ಣಯವನ್ನು ತಿಳಿಸಬೇಕಾಗಿರುವಂತೆ. ಓವರ್ ನಂಬರ್ 2 completed. 16 on the board. 7 runs required to win the match. ಕೊಡ್ತಾ For Vice are okay. ಒಂದೇ ಮೊಬೈಲ್ ಅಂತ ತೆಗಿ ಗ್ರೂಪ್ ಇದು ಫೋಟೋ ಯಾರು ಹೇಳ್ತೀನಿ ನೀನು ಯಾವ್ದು ಈಗ ಯಾವ್ದು? ನಾನು ಸೂರ್ಯ ಹೇಳ್ತೀನಿ ಹಾ ಅದ್ರಲ್ಲಿ ಸಹ ಎಲ್ಲ ಅದ್ರಲ್ಲೇ ತೆಗಿ. ಸೂರ್ಯಣ್ಣ ನಿಮ್ದು ಕೊಡಿ ನಿಮ್ದು ಮೊಬೈಲ್ ಬನ್ನಿ ಸಂಪತ್ತಿದ್ದು ಮ್ಯಾನ್ ಆಫ್ ದಿ ಮ್ಯಾಚ್. ಪ್ರಥಮ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಸಂಪತ್ ವಿಪ್ರಭಾಸ್ ಪಡೆದ ತಂಡವಾಗಿದೆ. ದಯವಿಟ್ಟು ಈ ಪ್ರಶಸ್ತಿಯನ್ನು ಇವರಿ ಮತ್ತೆ ಸಿಕ್ಸರ್ ಪ್ರಮೋದ್ ಎರಡನೇ ಸಿಕ್ಸರ್ ಸರಿಸಾದ ಪ್ರಮೋದ್ ಆಯ್ತು ಈಗ ನೆಕ್ಸ್ಟ್ ಮ್ಯಾಚ್ ಮುಂಡರಿ ಪುಡ್ಲಿಂಗ್ ಕೊಟ್ಟರು ಈ ಪ್ರಶಸ್ತಿಯನ್ನು ಕೊಟ್ಟು ಚಾಂಪಿಯನ್ಸ್ಬೇಕಾಗಿ ಮತ್ತೊಂದು ಈ ಬಾರಿ ನೋಡಬೇಕು ಇಲ್ಲಿ ಒಂಟಿ ಈ ಹಂತದಲ್ಲಿ ಯುಕೆ ಉಡುಪಿ ರೈಸಿಂಗ್ ಸ್ಟಾರ್ ಯುಕೆ ಉಡುಪಿ ತಂಡ ಪ್ರಥಮ ಪಂದ್ಯಗಳನ್ನು ಗೆದ್ದುಕೊಳ್ತಾ ಇದೆ. ಈ ಮ್ಯಾಚ್ ಇದೆಯಲ್ಲ ನಾನು ಮ್ಯಾಚ್ ಅದೇ ಹೇಳ್ತಾರೆ. ಈ ಮ್ಯಾಚ್ ಪ್ರಮೋದ್